ಖಾಲಿ ಖಾಲಿ ಹೊಡಿತಿರೋ ಚಿತ್ರರಂಗಕ್ಕೆ ಭೀಮಾ ಕಳೆ ತರ್ತಾನೆ ಅಂತ ಎಲ್ಲರೂ ಮಾತನಾಡ್ತಿದ್ರು. ಅದನ್ನ ನಿಜ ಮಾಡಿದ್ದಾರೆ ದುನಿಯಾ ವಿಜಯ್ ಅವರು. ಭೀಮಾ ಇವತ್ತು ತೆರೆಗೆ ಬಂದಿದೆ. ಚಿತ್ರಮಂದಿರಗಳು ಹೌಸ್ಫುಲ್ ಆಗಿವೆ. ಎಲ್ಲ ಕಡೆ ವಿಜುವಲ್ಸ್ ಚಪ್ಪಾಳೆಗಳು ಕೇಳಿ ಬರ್ತಿದೆ. ಸರ್, ಫಸ್ಟ್ ನಾನು ನಿಮಗೆ ಏನು ಹೇಳಬೇಕು ಅಂತಂದರೆ, ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಬಂದಾಗ ಇದು ಮಕ್ಕಳು ನೋಡೋ ಸಿನಿಮಾ ಅಲ್ಲ, ಎ ಸರ್ಟಿಫಿಕೇಟ್ ಕೊಟ್ಟರೆ ಹೆಂಗೆ ಮಕ್ಕಳು ನೋಡ್ತಾರೆ ಅಂತ ಅಂತಿದ್ರು ಎಲ್ಲರೂ. ನಾನು ಹೌದಲ್ವಾ ಅಂತ ಥಿಂಕ್ ಮಾಡಿದ್ದೆ. ಆದರೆ ಸಿನಿಮಾ ನೋಡಿದಾಗ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಯಾಕೆ ಅಂತಂದರೆ, ನಾನು ತುಂಬ ಕಡೆ ಓಡಾಡಿದಾಗ ನೋಡ್ತಾ ಇರ್ತೀನಿ ಈಗಿನ ಮಕ್ಕಳು ಯಾವ ರೀತಿ, ಕಾಲೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ಭಾಷೆಗಳನ್ನ ಯೂಸ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರದ ಸಿನಿಮಾನ ನೀವು ಮಾಡಿರೋವಂಥದ್ದು. ನಾನು ಇದೇನು ಈ ಯಂಗ್ಸ್ಟರ್ಸ್ ಈ ಥರದ ಭಾಷೆಗಳೆಲ್ಲ ಬಸ್ ಸ್ಟಾಪ್ಗಳಲ್ಲಿ ಅಲ್ಲಿ ಇಲ್ಲಿ ಈಸಿಯಾಗಿ ಆಡ್ತಿರ್ತಾರೆ. ಅಕ್ಕ ತಂಗಿ ಅಮ್ಮನ ಸ್ಥಾನದವರು ಎಲ್ಲ ಅಲ್ಲೇ ಇರ್ತಾರೆ ಬಸ್ ಸ್ಟಾಪಲ್ಲೇ. ಆದರೂ ಮಗ ಬಾರೋ ಮಚ್ಚ ಹೋಗೋಣ ಹಂಗೆ ಹಿಂಗೆ ಅಂತ ಬೇರೆ ಬೇರೆ, ಅದೇ ನನ್ನ ಹೇಳೋಕ್ಕಾಗಲ್ಲ ಹುಡುಗಿಯಾಗಿ, ಸೊ ಅದಕ್ಕೆ ಹೇಳ್ತಿಲ್ಲ. ಆ ಥರ ಭಾಷೆಗಳನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಹೌದು, ಅಫ್ಕೋರ್ಸ್ ಹೆಣ್ಮಕ್ಳೇ ಟ್ರೆಂಡ್ ಮಾಡ್ಕೊಂಡಿರೋವಂಥದ್ದು. ಅದನ್ನೇ ನೀವಿಲ್ಲಿ ರಿಯಲಿಸ್ಟಿಕ್ ಆಗಿ ತೋರಿಸಿರೋವಂಥದ್ದು. ಅಫ್ಕೋರ್ಸ್ ಆ ಭಾಷೆ ಯೂಸ್ ಮಾಡ್ತಾರಲ್ಲ ಅವ್ರುಗಳು ಬಂದು ಸ್ಪೆಷಲ್ ಆಗಿ ಎ ಸರ್ಟಿಫಿಕೇಟ್ ಇರೋದು ಅನ್ಬಾರ್ದು. ಯಾಕಂದರೆ ಪೇರೆಂಟ್ಸು ಮಕ್ಕಳು ಈ ಥರ ಮಾತಾಡ್ತಿದ್ದಾರೆ ಬಸ್ ಸ್ಟಾಪ್ಗಳಲ್ಲಿ ಕಾಲೇಜ್ಗಳಲ್ಲಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಥರ ಸಿನಿಮಾ ಮಾಡಿರೋವಂಥದ್ದು ರಿಯಲಿಸ್ಟಿಕ್ ಆಗಿ. ಎಷ್ಟು ಖುಷಿ ಆಗ್ತಿದೆ ಸರ್ ನಮಗಂತೂ. ನೋಡಿ ನಿಜವಾಗ್ಲೂ ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಇವತ್ತು ನಾನೇನು ಆ ಡ್ರಗ್ ವಿರುದ್ಧ ಹೋರಾಡ್ತಿದ್ದೆ ಅದರದ್ದೊಂದು ಸಣ್ಣ ಉದಾಹರಣೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ. ನೋಡಿ, ಇವತ್ತು ಅವ್ನ ಮುಖ ನೋಡ್ರೆ ಒಬ್ಬ ಸಿನಿಮಾ ಹೀರೋ ಥರ ಇದ್ದಾನೆ. ಅವ್ನ ಮುಖ ಬೇಡ ತೋರ್ಸೋದು ಬೇಡ ಮಾಧ್ಯಮದಲ್ಲಿ, ಪಾಪ ಅವ್ನ ಬದುಕು ಇದಾಗೋದು ಬೇಡ. ಈ ಥರ ಮಕ್ಕಳು ಪ್ಲಸ್ ಹೆಣ್ಮಕ್ಳು ಈಗ ಏನಾಗಿದ್ದಾರೆ, ಈಗ ಬೈಕೊಳ್ಳೋದು ಒಂದು ಕಾಮನ್ ಆದರೆ ಪೇರೆಂಟ್ಸ್ನ, ಅವ್ರಿಗೆ ಜ್ಞಾನನೇ ಇಲ್ಲ. ನಮ್ಮ ಅಪ್ಪ ಏನಂತಾನೆ, ನಮ್ಮ ಅಮ್ಮ ಏನಂತಾಳೆ ಬಿಡು, ನನಗೆ ಇಷ್ಟ ಬಂದಿದ್ದೆ ಮಾಡ್ತೀನಿ ಅಂತ. ಇವತ್ತು ಹೆಣ್ಮಕ್ಳೇ ಸ್ಟೈಲಾಗಿ ಸಿಗರೇಟ್ ಇಟ್ಕೊಂಡು ಸೇರ್ತಿರ್ತಾರೆ. ಓಕೆ, ಅವ್ರದ್ದೇನೋ ಪ್ರೈವೇಟ್ ಲೈಫ್ ಅಂತ ನಾವು ಹೇಳ್ಬೋದು. ಬಟ್ ಡ್ರಗ್ ತೊಗೊಳೋದಿದೆಯಲ್ಲ, ನೀವು ನಂಬಲ್ಲ. ಇಬ್ಬರು ಹೆಣ್ಮಕ್ಳದು ಇದನ್ನು ನೋಡಿದೆ, ಲಿಟ್ರಲಾಗಿ ನಾನೇ ಹತ್ಬಿಟ್ಟೆ. ಇನ್ನೊಂದು ಮಗುನ ಮೀಟ್ ಮಾಡಿದೆ, ಆಕೆ ಮಾಡೆಲ್. ನೀವು ನಂಬಲ್ಲ, ಇವರೇ ಇಷ್ಟು ದಪ್ಪ ಆಗಿಬಿಟ್ಟಿದೆ. ಅದು ಹೇಳುತ್ತೆ, ಮಾತಾಡೋಕೆ ಹೋದರೆ ಬಾಯಿ ಅದರುತ್ತೆ, ಅದಕ್ಕೆ ಅದರುತ್ತೆ, ಗಡಗಡ ಅಂತ ಅದರುತ್ತೆ. ಅವ್ರ ಪೇರೆಂಟ್ಸ್ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಮನೆ ಇನ್ನೊಬ್ಳು ಮಗಳಿದ್ದಾಳಂತೆ. ಅವ್ರ ಪೇರೆಂಟ್ಸ್ ಏನು ಹೇಳಿದ್ದಾರೆ, ಸರ್ ಇವಳು ಹೆಂಗಿದ್ರು ಬದುಕಲ್ಲ ಅಲ್ವಾ, ಸತ್ತೋದ್ಮೇಲೆ ಹೇಳಿ ಸರ್, ಇವ್ರು ಸತ್ತೋದ್ಮೇಲೆ ಹೇಳಿ ಸರ್, ನಾನು ಹೋಗಿ ನೋಡ್ತೀನಿ, ಬೇಡ ಸರ್ ಅಂತ. ಅಷ್ಟೂ ರೂಪವಂತೆ ಆ ಹುಡುಗಿ. ಅವರು 22 ಇಯರ್ಸ್ ಏನೋ, ಹೊಟ್ಟೆ ಉರಿದೋಯ್ತು ನನಗೆ. ಆವಾಗ ನಂಗೆ ತುಂಬ ಕೋಪ ಬರೋಕ್ಕೆ ಶುರುವಾಯಿತು. ಸರಿ ಆಯಿತು, ಏನಿದೆ ರಾಜಕೀಯ ಹೇಳ್ಬಿಡೋಣ ನಾವು ಇಲ್ಲಿ. ಈಗ ನೋಡಿ, ಹೊಸಾಗಿ ಬಂದಿರೋ ಈ ಟೈಡಲ್ ಅನ್ನೋ ಒಂದು ಡ್ರಗ್ಗು ನಾವೆಲ್ಲ ಹೋರಾಡದೆ ಹೋದರೆ, ನಾನು ತಾವು ಮಾಧ್ಯಮದವರೆಲ್ಲ ಹೋರಾಡದೆ ಹೋದರೆ, ಇದೇ ಥರ ಒಂದು ದಿವಸ ಗಾಂಜಾ ಬಂತು ಅಷ್ಟೇ, ಅದನ್ನ ನಿಲ್ಸೋಕ್ಕಾಗ್ತಾಯಿಲ್ಲ. ಇದು ಬಂದಿದೆ, ನಾವು ನಿಲ್ಲಿಸ್ಬೋದು, ಇಲ್ಲಾಂದರೆ ಎಲ್ಲ ಕಡೆ ಹಬ್ಬುತ್ತೆ. ನೀವು ನಂಬಲ್ಲ, ಇನ್ನೋಸೆಂಟ್ ಮಕ್ಕಳು ಇವರೇ, ಇನ್ನೋಸೆಂಟ್ ಹೈಸ್ಕೂಲ್ ಮಕ್ಕಳು ಸಮೇತ ತಗೋತಾ ಇದ್ದಾರೆ. ನನ್ನ ಹತ್ರ ಪ್ರೂಫ್ ಇದೆ. ನನಗೆ ಅದು ಬೇಜಾರಿದೆಲ್ಲ ನೋಡಿದಾಗ. ಅದೇ ಸರ್, ಈಗ 9:30 ರಾತ್ರಿ 9:30 ಆದರೆ ನಾನೇ ನೋಡಿದ್ದೀನಿ ಊರ್ವಶಿ ಥಿಯೇಟ್ರ್ ಹತ್ರ ಹುಡುಗರು ಒಬ್ಬೊಬ್ರು, ಕೆಲವೊಬ್ರು ಅಷ್ಟೇ ಹೆಂಗೆ ನಡೀತಿರ್ತಾರೆ ಅಂತಂದರೆ, ಅವ್ರ ಮುಂದೆ ನಾವು ಹೋಗೋದಕ್ಕೆ ಭಯ ಆಗುತ್ತೆ, ಗೊತ್ತಾಗೋಗುತ್ತೆ ಇವರು ಗಾಂಜಾ ಹಾಕ್ಕೊಂಡಿರ್ಬೇಕು ಮೇ ಬಿ. ಅದಕ್ಕೆ ಗಂಡು ಮಕ್ಳು ಹೆಣ್ಮಕ್ಳಿಗೆ ನೈಟ್ ಔಟ್ ಇದೆಯಲ್ಲ, ಆ್ಯಕ್ಚುಲಿ ಇದೆ. ಅಪ್ಪ ಅಮ್ಮನಿಗೆ ಹಠ ಮಾಡ್ತವೆ, ಏಯ್ ನೀನು ಯಾರು ಕೇಳೋಕ್ಕೆ ಅಂತ, ನೀನು ಯಾರು ಕೇಳೋಕ್ಕೆ ಅಂತವೆ. ಹೋಗ್ಲಿ ಬಿಡು, ಅಪ್ಪನ ಗೊತ್ತಿಲ್ಲದ್ರೆ ಅಮ್ಮ ಕಳಿಸ್ಬೇಕು, ಅಪ್ಪ ಇಲ್ದಿದಾಗ ಮಗಳು ಹೋಗಬೇಕು, ಗೊತ್ತಾಗ್ದಿರ ಕೆಲವು ಹೆಣ್ಮಕ್ಳು. ಹಿಂಗೆ ಹೋದಾಗ ಈ ನೈಟ್ ಔಟ್ಗಳ ಕಥೆನೇ ಇವು, ಈ ಡ್ರಗ್ಗು. ನನಗಿದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಇದು ಹಬ್ಬ ಬಿಡ್ತು ಅಂದರೆ ನೀವು ನಂಬಲ್ಲ ಇವರೇ, 30 ವರ್ಷದ ಮೇಲೆ ಯಾವ ಮಕ್ಕಳು ಬದುಕಲ್ಲ. ನಿಮ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನಾನು ಅವ್ರದ್ದು ತೋರಿಸ್ಬಾರ್ದು, ಯಾಕಂದರೆ ಅವ್ರ ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟಿಲ್ಲ ನನಗೆ. ಬಟ್ ಆ ಮಕ್ಕಳನ್ನ ಮೀಟ್ ಮಾಡಿ ಮಾತಾಡಿ ಹತ್ಕೊಂಬಂದಿದ್ದೀನಿ ನಾನು. ಯಾಕೆ ನಾಳೆ ಸಹ ನನ್ನ ಮಕ್ಕಳೇ ತೊಗೋಬೋದು, ನಿಮ್ಮನೆ ಅಕ್ಕ ತಂಗಿರೇ ತೊಗೋಬೋದು, ನಿಮ್ಮನೆ ಮಕ್ಕಳು ತೊಗೋಬೋದು. ಸ್ವಲ್ಪ ವಿಷಯನ ರಫ್ ಆಗಿ ಹೇಳಿದ್ದೀನಿ. ರಫ್ ಆಗಿ ಅಂದರೆ ಏನು ನಿಮ್ಮ ಮಕ್ಕಳೇನು ಮಾತಾಡ್ತಾರೆ, ಅವ್ರದ್ದು ಏನು ಟಾಕ್ ಇದೆ ಹೊರಗಡೆ, ಯಾರನ್ನ ಬೈತಾ ಇದ್ದಾರೆ ಅವರು, ವ್ಯವಸ್ಥೆನ ಯಾಕೆ ಬೈತಾ ಇದ್ದಾರೆ, ಇದನ್ನು ಓಪನ್ ಆಗಿ ಹೇಳಿದ್ದೀನಿ ಅಷ್ಟೇ ನಾನು.